ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನನ್ನ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಆ ಅಲ್ಲಾಹನ ಇಬಾದತ್ ಮಾಡಬೇಕೆಂದರೆ ಮೊದಲಿಗೆ ನಾವೆಲ್ಲರೂ ವಜು ಮಾಡಿಕೊಳ್ಳಬೇಕು ಎಂದು ಆ ಅಲ್ಲಾಹನು ನಮ್ಮೆಲ್ಲರಿಗೂ ಆಜ್ಞೆ ಮಾಡಿದ್ದಾನೆ. ನಾವು ವಜು ಯಾಕೆ ಮಾಡಿಕೊಳ್ಳಬೇಕು? ವಜುವಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಅಲ್ಲಾಹನು ಯಾಕೆ ನೀಡಿದ್ದಾನೆ? ವಜು ಕೇವಲ ದೇಹದ ಶುದ್ಧಿಯನ್ನು ಅಷ್ಟೇ ಮಾಡುತ್ತಾ ಅಥವಾ ಇದರಲ್ಲಿ ಇನ್ನೂ ಅನೇಕ ವಿಷಯಗಳು ಅಡಗಿದೆಯಾ ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನನ್ನ ಆತ್ಮೀಯ ಬಂಧುಗಳೇ, ನಾವು ಪ್ರತಿ ಸಲ ವಜು ಮಾಡಿಕೊಂಡಾಗ ನಮ್ಮೊಳಗೆ ಒಂದು ಆಧ್ಯಾತ್ಮಿಕವಾದ ಬದಲಾವಣೆ ಉಂಟಾಗುತ್ತದೆ. ಆ ಆಧ್ಯಾತ್ಮಿಕ ಬದಲಾವಣೆಯನ್ನು ನಾವು ನಮ್ಮ ಕಣ್ಣಿಗೆ ನೋಡಲು ಸಾಧ್ಯವಾಗದಿದ್ದರೂ ನಾವು ಅದನ್ನು ಅನುಭವಿಸಬಹುದು. ಅದು ಯಾವ ರೀತಿ ಎಂದರೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಿ ಮುಸ್ಲಿಂ ಹದೀಸ್ ನಂಬರ್ 244ರಲ್ಲಿ ಹೇಳುತ್ತಾರೆ, ಯಾವ ವ್ಯಕ್ತಿ ತುಂಬ ಚೆನ್ನಾಗಿ ವಜು ಮಾಡಿಕೊಳ್ಳುತ್ತಾನೋ ಅವನನ್ನು ಆ ಅಲ್ಲಾಹನು ಕ್ಷಮಿಸುತ್ತಾನೆ ಎಂದು. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇವಲ ವಜು ಮಾಡಿಕೊಳ್ಳುವುದರಿಂದ ಒಬ್ಬ ವ್ಯಕ್ತಿಯನ್ನು ಅಲ್ಲಾಹನು ಕ್ಷಮಿಸುತ್ತಾನೆ ಎಂದರೆ ನೀವು ಯೋಚಿಸಿರಿ, ಈ ವಜು ಕೇವಲ ದೇಹದ ಶುದ್ಧಿಯನ್ನು ಮಾತ್ರ ಮಾಡುವುದಿಲ್ಲ, ಇದು ನಮ್ಮ ಮನಸ್ಸಿನ ಆತ್ಮದ ಶುದ್ಧಿಯನ್ನು ಸಹಿತ ಮಾಡುತ್ತದೆ. ಯಾವ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ವಜು ಮಾಡೋಕ್ಕಿಂತ ಮುಂಚೆಯೇ ಬಿಸ್ಮಿಲ್ಲಾ ಹೇಳಿ, ಯಾ ಅಲ್ಲ, ನಾನು ಪವಿತ್ರನಾಗಲು ಬಯಸುತ್ತಿದ್ದೇನೆ, ನನ್ನನ್ನು ಮತ್ತು ನನ್ನ ದೇಹ, ಮನಸ್ಸು, ಆತ್ಮವನ್ನು ನೀನು ಶುದ್ಧಿಗೊಳಿಸು ಎಂದು ಒಂದು ಒಳ್ಳೆಯ ನಿಯತ್ತನ್ನು ಮಾಡಿ ಆ ಅಲ್ಲಾಹನಲ್ಲಿ ದುವಾ ಮಾಡಿ ವಜು ಮಾಡಿಕೊಳ್ಳುತ್ತಾನೋ ಅವನು ಕೇವಲ ಮೊದಲಿಗೆ ಕೈಯನ್ನು ತೊಳೆದಾಗ ಅವನು ಕೈಗಳಿಂದ ಮಾಡಿರುವ ಪಾಪಗಳು, ಗುಣಗಳು ಅಲ್ಲಾಹನು ಕ್ಷಮಿಸುತ್ತಾನೆ. ಅದೇ ರೀತಿ ಅವನು ಬಾಯಿ ಮುಕ್ಕಳಿಸಿದಾಗ ಅವನು ನಾಲಿಗೆಯಿಂದ ಮಾಡಿರುವಂತಹ ಪ್ರತಿಯೊಂದು ಗುಣ ಆಗಿರಬಹುದು, ಪಾಪಗಳಾಗಿರಬಹುದು, ಅದರಿಂದ ಅವನು ಮುಕ್ತನಾಗುತ್ತಾನೆ. ಅದೇ ರೀತಿ ಅವನು ಮುಖವನ್ನು ತೊಳೆದಾಗ, ಕಣ್ಣುಗಳನ್ನು ತೊಳೆದಾಗ ಕಣ್ಣಿನಿಂದ ಮಾಡಿದ ಪಾಪಗಳು, ನೋಡಿದ ಎಲ್ಲ ಪಾಪಗಳು ಅಲ್ಲಾಹನು ಕ್ಷಮಿಸಲ್ಪಡುತ್ತಾನೆ. ಮತ್ತು ಅವನು ಕಿವಿಗಳನ್ನು ತೊಳೆದುಕೊಂಡಾಗ ಕಿವಿಗಳಿಂದ ಕೇಳಿದ ಕೆಟ್ಟ ಮಾತುಗಳಾಗಿರಬಹುದು, ಕೆಟ್ಟದ್ದು ಆಗಿರಬಹುದು, ಅವೆಲ್ಲವೂ ಕಿವಿಗಳ ಒಂದು ಕ್ಷಮೆಯನ್ನು ಅವನು ಪಡೆಯುತ್ತಾನೆ. ಅದೇ ರೀತಿ ಅವನು ಕಾಲುಗಳನ್ನು ತೊಳೆದಾಗ ಅವನು ತಪ್ಪು ದಾರಿಯಲ್ಲಿ ನಡೆದಿರುವ ಪಾಪಗಳಿಂದ ಅವನು ಮುಕ್ತನಾಗುತ್ತಾನೆ. ಇಷ್ಟೊಂದು ಅಲ್ಲಾಹನ ಕ್ಷಮೆಯನ್ನು ಪಡೆಯಲು ಒಂದು ವಜು ನಮ್ಮೆಲ್ಲರಿಗೂ ಮಾರ್ಗವಾಗಿದೆ. ಆ ವ್ಯಕ್ತಿ ವಜು ಮಾಡಿದಾಗ ಪವಿತ್ರನಾಗುತ್ತಾನೆ. ಅವನು ಮನಸ್ಸಿನಿಂದ ಕೂಡ ಪವಿತ್ರ ಅಲ್ಲಾಹನು ಮಾಡುತ್ತಾನೆ. ವಜು ಆ ಅಲ್ಲಾಹನನ್ನು ನಮ್ಮ ಹತ್ತಿರ ಮಾಡುವ ಮಾರ್ಗವಾಗಿದೆ. ಅಲ್ಲಾಹನ ಕ್ಷಮೆಯನ್ನು ಪಡೆಯುವ ಮಾರ್ಗವೂ ಸಹಿತ ಈ ವಜು ಆಗಿದೆ. ಇನ್ನೊಂದು ಹದೀಸಿನಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಸಹಿ ಬುಖಾರಿ ಹದೀಸ್ನಲ್ಲೂ 136 ಮತ್ತು ಸಹಿ ಮುಸ್ಲಿಂ ಹದೀಸ್ ನಂಬರ್ 246ರಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನನ್ನ ಉಮ್ಮತಿ ನಾಳೆ ಖಯಾಮತ್ತಿನ ದಿನ ವಜುವಿನ ಮುಖಾಂತರ ಅವರನ್ನು ಗುರುತಿಸಲಾಗುತ್ತದೆ. ಯಾವ ವ್ಯಕ್ತಿ ದುನಿಯಾದಲ್ಲಿ ಹೆಚ್ಚು ವಜು ಮಾಡಿಕೊಂಡಿರುತ್ತಾನೋ ಅವನ ಮುಖ, ಕೈ, ಕಾಲುಗಳು ತುಂಬ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇರುತ್ತವೆ. ಆ ಒಂದು ಹೊಳೆಯುತ್ತಾ ಇರುವುದನ್ನು ನೋಡಿ ಅವನನ್ನು ಇವನು ವಜು ಮಾಡುತ್ತಿದ್ದ ಎಂದು ಗುರುತಿಸಲಾಗುತ್ತದೆ. ಇಷ್ಟೊಂದು ನಮಗೆ ನಾಳೆ ಖಯಾಮತ್ತಿನ ದಿನವೂ ಸಹಿತ ಈ ವಜುವಿನ ಒಂದು ಲಾಭವು, ಮಹತ್ವವು ನಮಗೆ ಸಿಗುತ್ತದೆ. ಇನ್ನೊಂದು ಹದೀಸಿನಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಸಹಿ ಮುಸ್ಲಿಂ ಹದೀಸ್, ಅದರಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಯಾವ ಒಬ್ಬ ವ್ಯಕ್ತಿ ಚೆನ್ನಾಗಿ ವಜು ಮಾಡಿಕೊಂಡು ವಜುವಿನ ನಂತರ ದುವಾ ಮಾಡುತ್ತಾನೋ ಅವನಿಗೋಸ್ಕರ ಆ ಅಲ್ಲಾಹನು ಜನ್ನತ್ತಿನ 8 ಬಾಗಿಲುಗಳನ್ನು ತೆರೆಯುತ್ತಾನೆ. ಆ ವ್ಯಕ್ತಿಯು ಯಾವ ಬಾಗಿಲಿಂದನೂ ಸಹಿತ ಅವನು ಹೋಗಬಹುದು ಎಂದು ನೋಡಿ. ಈ ಕೇವಲ ವಜು ಮಾಡಿಕೊಳ್ಳುವುದರಿಂದ ನಮಗೆ ಜನ್ನತ್ತಿನ 8 ಬಾಗಿಲುಗಳನ್ನು ಅಲ್ಲಾಹನು ತೆರೆಯುತ್ತಾನೆ ಎಂದರೆ ಈ ವಜುವಿನಲ್ಲಿ ಅದೆಷ್ಟು ಮಹತ್ವ ಅಡಗಿದೆ. ವಜು ಒಬ್ಬ ಮುಸಲ್ಮಾನನ ಆದ ಈಮಾನ್ ಎಂದು ನಾವು ಹೇಳುತ್ತೇವೆ. ಪವಿತ್ರತೆ ಅಲ್ಲಾಹನಿಗೆ ಇಷ್ಟವಾಗಿದೆ. ಅಲ್ಲಾಹನು ಸೂರಾ ಬಖರಾದಲ್ಲಿ ಹೇಳುತ್ತಾನೆ, ಯಾರು ತುಂಬ ತೋಬಾ ಮಾಡುತ್ತಾರೋ, ಪವಿತ್ರರಾಗಿರುತ್ತಾರೋ ಅವರನ್ನು ಕಂಡರೆ ನನಗೆ ತುಂಬ ಪ್ರೀತಿ ಎಂದು. ನೋಡಿ, ಮುಸಲ್ಮಾನರು ತುಂಬ ಪವಿತ್ರವಾಗಿರುವುದು, ತುಂಬ ಸ್ವಚ್ಛತೆಯಾಗಿರುವುದು, ಮನಸ್ಸಿನಿಂದ, ಆತ್ಮದಿಂದ ಶುದ್ಧಿಯನ್ನು ಪಡೆಯುವುದು ಅಲ್ಲಾಹನಿಗೆ ತುಂಬ ಪ್ರೀತಿಯನ್ನು ತರುವಂತಹ ವಿಷಯವಾಗಿದೆ. ಹಾಗಾಗಿ ವಜು ನಮ್ಮ ಒಂದು ಅಲ್ಲಾಹನ ಜೊತೆಗೆ ಸೇರಿಸುವ ಮಾರ್ಗವಾಗಿರುವುದರಿಂದ ನಾವೆಲ್ಲರೂ ವಜು ಮಾಡಿಕೊಂಡು ಸದಾ ವಜುವಿನಲ್ಲಿ ಇರುವುದನ್ನು ನಾವೆಲ್ಲರೂ ರೂಢಿ ಮಾಡಿಕೊಳ್ಳೋಣ. ಈ ವಜುವಿನಿಂದ ನಮಗೆ ಇನ್ನೂ ಅನೇಕ ಮಹತ್ವಗಳು ಇದೆ.
ಇದನ್ನು ನೀವು ತಿಳಿಯಬೇಕೆಂದರೆ ನಮಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಈ ವಜುವಿನ ಬಗ್ಗೆ ಹೇಳಿಕೊಡುತ್ತೇವೆ. ನೋಡಿ, ವಜು ಮಾಡಿಕೊಳ್ಳುವುದರಿಂದ ಅಲ್ಲಾಹನು ನಮ್ಮನ್ನು ಕ್ಷಮಿಸುತ್ತಾನೆ. ಆ ಅಲ್ಲಾಹನು ವಜು ಮಾಡಿಕೊಳ್ಳುವುದರಿಂದ ಜನ್ನತ್ತಿನ 8 ಬಾಗಿಲುಗಳನ್ನು ತೆರೆಯುತ್ತಾನೆ. ಪವಿತ್ರರಾಗಿರುವವರನ್ನು ಅಲ್ಲಾಹನು ಇಷ್ಟಪಡುತ್ತಾನೆ. ವಜು ಮಾಡಿಕೊಳ್ಳುವುದರಿಂದ ದೇಹ ಆತ್ಮ ಶುದ್ಧಿಯಾಗುತ್ತದೆ. ಇಷ್ಟೊಂದೆಲ್ಲ ಲಾಭ ಇರುವುದನ್ನು ನಾವು ತಿಳಿದುಕೊಂಡು ಇನ್ನು ಮುಂದೆ ನಾವು ಆ ಅಲ್ಲಾಹನ ಹೇಳಿರುವ ಹಾಗೆ ವಜುವಿನಲ್ಲಿ ಇರುವುದನ್ನು ರೂಢಿ ಮಾಡಿಕೊಳ್ಳೋಣ.